ಅವತಾರ್ ದ ವೇ ಆಫ್ ವಾಟರ್ ನ ನೋಡಿದಂತಹ ಜನರು ವಾವ್ ಅಂತ ಅಂತಿದ್ರು. ಆದ್ರೆ ಈ ಸಲ ಬಂದಿರೋ ಅವತಾರ್ ಫೈರ್ ಅಂಡ್ ಆಶ್ ಮೂವಿನ ನೀವೇನಾದ್ರೂ ನೋಡಿದ್ರೆ ಶಾಕ್ ಆಗ್ತೀರಾ. ಗುರು, ಈ ಒಂದು ಸಿನಿಮಾನ ನಿನ್ನೆ ತಾನೇ ನೋಡ್ಕೊಂಡ್ ಬಂದೆ, ಇನ್ನು ತಲೆಯಲ್ಲಿ ಗುಯಿ ಅಂತಿದೆ. ಇವತ್ತು ನಿಮ್ ಜೊತೆ ಈ ಮೂವಿ ಬಗ್ಗೆ ನಾನು ಫಿಲ್ಟರ್ ಇಲ್ದೇನೆ ರಿವ್ಯೂ ಕೊಡ್ತಾ ಇದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಏನ ಕ್ಲಿಪ್ ನ ಬಳಸ್ಕೊಂಡು ಈ ವಿಡಿಯೋ ತುಂಬಾ ಅರ್ಥಪೂರ್ಣ ಮತ್ತು ನಿಮ್ಗೆ ಇಷ್ಟ ಆಗೋ ತರ ಮಾಡಿದೀವಿ ಅಂತಾನೆ ಹೇಳ್ಬೋದು. ಈ ಹಿಂದೆ ಹಾಕಿರೋ ಎಲ್ಲಾ ವಿಡಿಯೋಗೆ ನಿಮ್ ಸಹಕಾರ ತುಂಬಾ ಚೆನ್ನಾಗಿ ಬಂದಿದೆ. ಇದೇ ರೀತಿ ನನ್ನ ರಿವ್ಯೂ ನಿಮ್ಗೆ ಇಷ್ಟ ಆಗ್ತಿದ್ರೆ ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ತುಂಬಾ ಜನ ಏನ್ ಅನ್ಕೊಂತಾರಂದ್ರೆ ಈ ಒಂದು ಅವತಾರ್ ಮೂವಿ ಕಾರ್ಟೂನ್ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ತುಂಬಾ ಜನ ಸ್ಕಿಪ್ ಮಾಡ್ತಾರೆ. ಆದ್ರೆ ಇದು ಯಾವುದೇ ರೀತಿಯ ಕಾರ್ಟೂನ್ ಅಲ್ಲ. ಇದು ಒಂದು ಅರ್ಥಪೂರ್ಣ ಮತ್ತು ಭಾವನಾತ್ಮಕ ಮೂವಿ ಅಂತಾನೆ ಹೇಳ್ಬೋದು. ಒಂದೊಳ್ಳೆ ಕತೆ ಮತ್ತು ಒಂದೊಳ್ಳೆ ಕಂಟೆಂಟ್ ಹೊಂದಿರುವಂತಹ ಈ ಸಿನಿಮಾ ಪ್ರತಿ ಸಲ ರಿಲೀಸ್ ಆದಾಗ್ಲೂ ಕೋಟಿಗಟ್ಟೆ ಕಲೆಕ್ಷನ್ ಮಾಡುತ್ತೆ. ಗುರು, ಈ ಜೇಮ್ಸ್ ಕ್ಯಾಮರಾನ್ ಮತ್ತೊಮ್ಮೆ ಅವತಾರ್ ಮೂವಿನ ಡಿಫ್ರೆಂಟ್ ಲೆವೆಲ್ ಅಲ್ಲಿ ಕ್ರಿಯೇಟ್ ಮಾಡಿದ್ದಾರೆ. ಈ ಸಲ ಫಂಡೋರಾ ಗ್ರಹದ ಶಾಂತಿಯುತ ನೀಲಿ ಬಣ್ಣಕ್ಕೆ ಬೆಂಕಿ ಬಿದ್ದಿದೆ ಅಂತಾನೆ ಹೇಳ್ಬೋದು. ಇಷ್ಟ ದಿನ ನಾವೆಲ್ಲ ನಾವಿ ಜನ ಅಂದ್ರೆ ಬರೀ ಪ್ರಕೃತಿ ಪ್ರೇಮಿಗಳು, ಸಾಧು ಪ್ರಾಣಿಗಳು ಅಂತ ಅನ್ಕೊಂಡಿದ್ವಿ. ಆದ್ರೆ ಈ ಸಲ ಈ ಭ್ರಮೆನ ಒಡೆದು ಹಾಕಿದ್ದಾರೆ. ಪ್ರತಿ ಸಲ ಕಥೆಯು ನೀರಿನಲ್ಲಿ ಇದ್ರೆ ಈ ಸಲ ಮಾತ್ರ ನೀರಿನಿಂದ ಜ್ವಾಲಾಮುಖಿಗೆ ಶಿಫ್ಟ್ ಆಗಿದೆ ಅಂತಾನೆ ಹೇಳ್ಬೋದು. ಇಲ್ಲಿ ಬಂದಿರೋ ಬೂದಿ ಜನಾಂಗ ನಮ್ಮ ಹಳೆ ಹೀರೋ ಆಶ್ ಪೀಪಲ್ ಜೇಕ್ ಸಲ್ಲಿ ತರ ಸಾಫ್ಟ್ ಅಲ್ಲ. ಫುಲ್ ಮಾಸ್ ಮತ್ತು ರಗಡ್ ಆಗಿರುವಂತಹ ಇವರು ಮನುಷ್ಯರಿಗಿಂತ ಡೇಂಜರ್ ಅಂತ ಅನಿಸಿದ್ರು. ಈ ಸಲದ ಕಥೆಯಲ್ಲಿ ಹೊಸ ತಿರುವಿದೆ ಅಂತಾನೆ ಅನಿಸ್ತು. ಹೀರೋಯಿಸಂ ಅನ್ನೋದು ಬರೀ ಒಳ್ಳೆಯವ್ರಿಗಷ್ಟೇ ಅಲ್ಲ, ನಾವಿಗಳಂತಹ ಕೆಟ್ಟ ಜನರಿಗೂ ಇರುತ್ತೆ ಅನ್ನೋದನ್ನ ತೋರಿಸಿದ್ದಾರೆ. ಈ ಒಂದು ಸಿನಿಮಾದಲ್ಲಿ ಒಳ್ಳೆಯವರು ಕೆಟ್ಟವರು ಅಂತ ಇಲ್ವೇನೆ ಇಲ್ಲ. ಇಲ್ಲಿರೋದು ನಮ್ಮವರೇ ನಮ್ಗೆ ಯಾವ ರೀತಿ ಶತ್ರು ಆಗ್ತಾರೆ ಅನ್ನೋ ಕಾನ್ಸೆಪ್ಟ್. ಇನ್ನು ಈ ಸಿನಿಮಾದ ಡೈರೆಕ್ಟರ್ ಆದ ಜೇಮ್ಸ್ ಕ್ಯಾಮರಾನ್ ಬಗ್ಗೆ ಹೇಳ್ಬೇಕಂದ್ರೆ ಒಬ್ಬ ಮಾಂತ್ರಿಕ ಅಂತಾನೆ ಹೇಳ್ಬೋದು. ವೇ ಆಫ್ ವಾಟರ್ ಅನ್ನೋ ಮೂವಿಯಲ್ಲಿ ಸ್ವಲ್ಪ ನಿಧಾನ ಆಯ್ತು ಅಂತ ಎಲ್ಲರೂ ರಿವ್ಯೂ ಕೊಡ್ತಾ ಇದ್ರು. ಅಷ್ಟರಲ್ಲಿ ಈ ಮನುಷ್ಯ ಫೈರ್ ಅಂಡ್ ಆಶ್ ಮೂವಿನ ತಂದೆ ಬಿಟ್ರು. ಸಿನಿಮಾ ಪ್ರಾರಂಭವಾದಾಗಿಂದ ಈ ಒಂದು ಮೂವಿ ಜೆಟ್ ಸ್ಪೀಡ್ ನಲ್ಲಿ ಹೋಗುತ್ತೆ ಅಂತಾನೆ ಹೇಳ್ಬೋದು. ಬೆಂಕಿಯಷ್ಟೇ ಉಗ್ರವಾಗಿದೆ ಸ್ಕ್ರೀನ್ ಪ್ಲೇ. ಅದರಲ್ಲೂ ಈ ಸಿನಿಮಾದ ಎಮೋಷನಲ್ ಸೀನ್ ಗಳಂತೂ ಪರ್ಸನಲಿ ನನ್ ಕಣ್ಣಲ್ಲಿ ನೀರ್ ತರಿಸ್ತು ಅಂತಾನೆ ಹೇಳ್ಬೋದು. ಇನ್ನೊಂದ್ ಕಡೆ ಈ ಫೈಟಿಂಗ್ ಸೀನ್ ಗಳಂತೂ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗುತ್ತೆ. ಚಕ್ ಮತ್ತು ನೆಲೇರಿ ಅವರ ಬಗ್ಗೆ ಹೇಳ್ಬೇಕಂದ್ರೆ ಇವರಿಬ್ರು ತಂದೆ ತಾಯಿಯ ಪಾತ್ರವನ್ನ ತುಂಬಾ ಚೆನ್ನಾಗಿ ನಿರ್ವಹಿಸಿದ್ದಾರೆ. ಸಿನಿಮಾ ನೋಡುವಂತಹ ಎಲ್ಲಾ ತಂದೆ ತಾಯಿಗಳಿಗೆ ಇವರಿಬ್ಬರ ಪಾತ್ರ ತುಂಬಾ ಟಚ್ ಆಗುತ್ತೆ ಅಂತಾನೆ ಹೇಳ್ಬೋದು. ಇನ್ನು ವಿಲನ್ ಅಂದ್ರೆ ಹಿಂಗೆ ಇರಬೇಕು ಅನ್ನೋ ತರ ಊನಾ ಚಾಂಪ್ಲಿನಾ ಅವರ ಕ್ರೌರ್ಯದ ಕಣ್ಣುಗಳನ್ನ ನೀವು ನೋಡಿದ್ರೆ ವಾವ್ ಅನ್ಸೋದಂತೂ ನಿಜ. ಇನ್ನು ಈ ಸಿನಿಮಾದ ಟೆಕ್ನಿಕಲ್ ಆಸ್ಪೆಕ್ಟ್ ಬಗ್ಗೆ ಹೇಳ್ಬೇಕಂದ್ರೆ ನನ್ನ ಹತ್ರ ಪದಗಳೇ ಇಲ್ಲ. ಫಂಡೋರಾದ ಜ್ವಾಲಾಮುಖಿಯ ಪ್ರದೇಶಗಳು, ಆ ಕೆಂಪು ಲಾವಾ, ಬೂದಿಗಳು ಹಾರುವಂತಹ ಆ ದೃಶ್ಯಗಳನ್ನ 3D ಮೂಲಕ ನೋಡಿದ್ರೆ ಆ ಧೂಳು ನಮ್ ಕಣ್ಣಲ್ಲೇ ಹೋಗ್ತಿದೆ ಏನೋ ಅಂತ ಅನಿಸುತ್ತೆ. ಇನ್ನು ಈ ಸಿನಿಮಾದ ಸಂಗೀತ ಮತ್ತು ಮ್ಯೂಸಿಕ್ ಬಗ್ಗೆ ಹೇಳೋದಾದ್ರೆ ನಾವು ಥಿಯೇಟರ್ ನಲ್ಲಿ ಕುಂತಿಲ್ಲ, ಯಾವ್ದೋ ಒಂದು ಸ್ಪೀಕರ್ ಸ್ಪಾಟ್ ಅಲ್ಲಿ ಕೂತಿದ್ದೇವೇನೋ ಅಂತ ಅನ್ಸುತ್ತೆ. ಯಾಕಂದ್ರೆ ಆ ಬೆಂಕಿಯ ಶಬ್ದ, ಹಾರುವ ಜೀವಿಗಳ ಆರ್ಭಟ ನನ್ನ ಕಿವಿಯಲ್ಲಿ ಇನ್ನೂ ಹಾಗೆ ಇದೆ. ಇನ್ನು ಈ ಮೂವಿನ ಪಾಸಿಟಿವ್ ಬಗ್ಗೆ ಮಾತಾಡೋದಾದ್ರೆ ಇವರು ಬಳಸುವಂತಹ ಆಯುಧಗಳು ತುಂಬಾ ಯೂನಿಕ್ ಆಗಿ ಇವೆ ಅಂತ ಕಾಣಿಸ್ತಾ ಇತ್ತು. ಅವ್ರು ಹಾಕುವಂತಹ ಮೇಕಪ್ ಮತ್ತು ಹಾರುವಂತಹ ಟೆರಾಟೈಕಲ್ ತರಹದ ಜೀವಿಗಳ ದೃಶ್ಯ ತುಂಬಾನೇ ಸಖತ್ತಾಗಿದೆ ಅಂತ ಅನಿಸ್ತು. ಇನ್ನು ಕ್ಲೈಮ್ಯಾಕ್ಸ್ ನಲ್ಲಿ ಬರುವಂತಹ ಫೈಟಿಂಗ್ ಸೀನ್ಗಳು ನೀರು ಮತ್ತು ಬೆಂಕಿಯ ಮಧ್ಯೆ ನಡೀತಿದೆಯೇನೋ ಅಂತ ಅನಿಸ್ತಾ ಇತ್ತು. ಯಪ್ಪ, ಇದು ಕೇವಲ ಸಿನಿಮಾ ಅಲ್ಲ ಗುರು, ಇದೊಂದು ಕಲೆ ಅಂತ ನನ್ಗನ್ನಿಸ್ತು. ಇನ್ನು ಸಿನಿಮಾದ ನೆಗೆಟಿವ್ ಬಗ್ಗೆ ಜಾಸ್ತಿ ಏನಿಲ್ಲ, ಆದ್ರೂ ಹೇಳೋದಾದ್ರೆ ಈ ಸಿನಿಮಾ ತುಂಬಾ ಲೆಂತಿ ಇದೆ ಅಂತ ಅನಿಸ್ತು. ಕೆಲವು ಫ್ಯಾಮಿಲಿ ಡ್ರಾಮಾಗಳು ಸುಮ್ನೆ ಇಟ್ಟಿದ್ದಾರೆ ಅಂತ ಅನಿಸ್ತು. ಸಾಕ್ ಗುರು, ನೆಕ್ಸ್ಟ್ ಸೀನ್ ಗೆ ಹೋಗು ಅನ್ನೋ ತರವಾಗ್ಲೂ ಅನಿಸಿದ್ದು. ಬಾಕಿ ನಿಮ್ಗೆ ಈ ಸಿನಿಮಾದ ಪಾಸಿಟಿವ್ ಮತ್ತು ನೆಗೆಟಿವ್ ಕುರಿತು ಏನಾದ್ರೂ ಹೇಳೋದಿದ್ರೆ ಕಾಮೆಂಟ್ ಮೂಲಕ ತಿಳಿಸಿ, ಅದು ಬೇರೆದವ್ರಿಗೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಈ ಸಿನಿಮಾ ಬಗ್ಗೆ ಓವರ್ ಆಲ್ ಆಗಿ ಹೇಳ್ಬೇಕಂದ್ರೆ ಇದು ಒಂದು ಕೇವಲ ಸಿನಿಮಾ ಅಂತೂ ಅಲ್ಲ, ಇದೊಂದು ಭಾವನೆ, ಇದೊಂದು ಅನುಭವ ಅಂತಾನೆ ಹೇಳ್ಬೋದು. ಕಥೆಯಲ್ಲಿ ಸಣ್ಣ ಪುಟ್ಟ ತಪ್ಪುಗಳಿದ್ರು ಆಕ್ಷನ್ ಸೀನ್ ಗಳಿಗಂತೂ ಫಿದಾ ಆಗೋದು ನಿಜ. ಈ ಸಿನಿಮಾನ ನೀವೇನಾದ್ರೂ ಮೊಬೈಲ್ ನಲ್ಲಿ ನೋಡಿದ್ರೆ ಅಷ್ಟು ಮಜಾ ಅಂತೂ ಕೊಡಲ್ಲ. ನೀವೇನಾದ್ರೂ ಫ್ರೀ ಇದ್ರೆ ಒಮ್ಮೆ ಥಿಯೇಟರ್ ಗೆ ಹೋಗಿ ಈ ಸಿನಿಮಾನ ವೀಕ್ಷಣೆ ಮಾಡಿ. ಇನ್ನು ಪ್ರೇಕ್ಷಕನಾಗಿ ಈ ಮೂವಿಗೆ ನಾನು ರೇಟಿಂಗ್ ಕೊಡೋದಾದ್ರೆ 4/5 ಅಂತ ರೇಟಿಂಗ್ ಕೊಡ್ತೀನಿ. ಸುಮ್ನೆ ತಲೆ ಕೆಡಿಸ್ಕೋಬೇಡಿ ಗುರು, ಟಿಕೆಟ್ ಬುಕ್ ಮಾಡಿ ಈ ಬೆಂಕಿಯಲ್ಲಿ ಮೈನ ಕಾಯಿಸ್ಕೊಳ್ಳಿ ಅಂತ ಹೇಳ್ತಾ ಈ ಮೂವಿನ ರಿವ್ಯೂನ ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಈ ಒಂದು ಮೂವಿ ರಿವ್ಯೂ ನಿಮಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಮುಂದೆ ಇದೇ ರೀತಿ ಹೊಸ ಮೂವಿ ಅಪ್ಡೇಟ್ ಗಾಗಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ನಮಸ್ತೆ.